ಗುಡ್ ಮಾರ್ನಿಂಗ್ ವೆಸ್ಟೀಜ್. ನಾನು ದಿನೇಶ್ ಹೆಗಡೆ ಅಂತ, ಸೊರಬ ವೆಸ್ಟೀಜಲ್ಲಿ ಬ್ರೋಂಜ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ನಮ್ಮ ತೋಟಕ್ಕೆ ಅಗ್ರಿ ಪ್ರಾಡಕ್ಟನ್ನು ಬಳಸ್ತಾಯಿದ್ದೀವಿ. ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯುವಲ್ಸು, ಈ ಗ್ರ್ಯಾನ್ಯುವಲ್ಸು ಮತ್ತು ಈ ಗ್ರ್ಯಾನ್ಯುವಲ್ಸ್ ಹಾಕ್ತಾಯಿದ್ದೀನಿ. ಈ ಗ್ರ್ಯಾನ್ಯುವಲ್ಸು ಈಗ ಒಂದು 5 kg ಗ್ರ್ಯಾನ್ಯುವಲ್ಸು ಒಂದು ಟ್ಯಾಕ್ಟ್ರ್ ಕೊಟ್ಟಿಗೆ ಗೊಬ್ಬರದ್ದು ಕೆಪಾಸಿಟಿ. ಅದಕ್ಕಾಗಿ ಇದನ್ನು ಬಳಸ್ತಾ ಇದ್ದೀನಿ ನಾನು. ಈಗ ಕೊಟ್ಟಿಗೆ ಗೊಬ್ಬರ ಈಗ ಸಾಮಾನ್ಯವಾಗಿ ಸಿಗ್ತಾಯಿಲ್ಲ. ಮೊದಲಾಗಿದ್ದರೆ ನಮ್ಮ ಮನೆಗೆ ದನ ಕರ ಇರ್ತಿದ್ವು, ರೈತರೆಲ್ಲರೂ ದನ ಸಾಕ್ತಿದ್ರು, ಗೊಬ್ಬರ ಯಥೇಚ್ಛವಾಗಿ ಸಿಗ್ತಾಯಿತ್ತು. ಈಗ ಅದು ಸಿಗ್ತಾ ಇಲ್ಲದೋಗಿದ್ದಕ್ಕಾಗಿ ಇದು ನ್ಯಾನೋ ಟೆಕ್ನಾಲಜಿಯಾಗಿ ಮಾಡಿರ್ತಕ್ಕಂಥ ವೆಸ್ಟೀಜ್ ಕಂಪನಿಯ ಅಗ್ರಿ ಹ್ಯೂಮಿಕ್ ಅನ್ನೋ ಗ್ರ್ಯಾನ್ಯುವಲ್ಸು ಒಳ್ಳೆಯ ರಿಸಲ್ಟ್ ಇದೆ. ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಅಡಿಕೆ ಬೆಳೆ ಮತ್ತು ಪ್ರತಿಯೊಂದು ಬೆಳೆಗೂ ಉಪಯೋಗಿಸ್ಬೋದು ಇದನ್ನು. ನಿಜ ಹೇಳಬೇಕು ಅಂತಂದರೆ ಇದನ್ನು ಹೂವಿನ ಗಿಡದಿಂದ ಹಿಡಿದು ಅಡಿಕೆ ಮರ ತನಕನೂ ನೀವು ಬಳಸ್ಬೋದು. ಒಳ್ಳೆಯ ರಿಸಲ್ಟ್ ಇದೆ. ನಾನು ಇದನ್ನು ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಬಿಟ್ಟರೆ ಇದು ಅಗ್ರಿ ನ್ಯಾನೋಟೆಕ್ಕು, ಇದು ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಇದು ಅದ್ರ ಜೊತೆ ಮಿಶ್ರಣ ಮಾಡಿ ಇದನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅಗ್ರಿ 82, ಇದು 82 ಅಂತಂದರೆ ಇದು ನ್ಯಾನೋ ಟೆಕ್ನಾಲಜಿಗೆ ಮಾಡಿರ್ತಕ್ಕಂಥದ್ದು. ಇದು ಸ್ಪ್ಲೆಡ್ಡರು ಅಂತಾರಲ್ಲ, ಆ ಥರ ಸ್ಪ್ರೆಡ್ ಆಗುತ್ತೆ ಇದು. ಇದನ್ನು ನಾವು ಉಪಯೋಗಿಸ್ತಾ ಇದ್ದೀನಿ. ಇದರ ಜೊತೆಗೆ ಮಿಶ್ರಣ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಮಿಶ್ರಣ ಮಾಡೋದ್ರಿಂದ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಎತ್ತಲಾಗೂ ಹೊರದು ಹೋಗಲ್ಲ, ಅಲ್ಲೇ ನಿಲ್ಲುತ್ತೆ. ಚೆನ್ನಾಗಿ ಬೇರಿಗೆ ಸಪ್ಲೈ ಆಗುತ್ತೆ ಇದರಿಂದ. ಹಾಗಾಗಿ ಗಿಡಗಳು ಭಾಳ ಚೆನ್ನಾಗಿ ಆಗ್ತವೆ. ಇದನ್ನು ಪ್ರತಿಯೊಂದು ಬೆಳೆಗೂ ಬಳಸ್ಬೋದು. ಭತ್ತ, ಜೋಳ, ರಾಗಿ ಅಥವಾ ಅಡಿಕೆ ಪ್ರತಿಯೊಂದು ಬೆಳೆಗೂ ಬಳಸ್ಬೋದು. ಹೂವಿನ ಗಿಡದಿಂದ ಹಿಡಿದು ಪ್ರತಿಯೊಂದು ಬೆಳೆಗೂ ಬಳಸ್ಬೋದು. ಮತ್ತು ಮೇಲೆ ಸ್ಪ್ರೇ ಮಾಡಬೇಕಾದ್ರೂ ಕೂಡ ನೀನು ಏನೇ ಒಂದು ಬೆಳೆಗೆ ನೀವು ಯಾವುದೇ ಒಂದು ಸ್ಪ್ರೇ ಮಾಡೋದಾದರೂ ಕೂಡ ಇದನ್ನು ಮಿಶ್ರಣ ಮಾಡ್ಕೊಂಡು ಇದನ್ನು ಬಳಸಿದರೆ ಸ್ಪ್ರೆಡ್ಡಿಂಗ್ ಆಗುತ್ತೆ. ಒಳ್ಳೆಯ ರಿಸಲ್ಟು ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಳಸ್ರಿ ಅನ್ನೋದು ನನ್ನ ಉದ್ದೇಶ. ಬಳಸ್ರಿ, ಭಾಳ ಚೆನ್ನಾಗಿದೆ ರಿಸಲ್ಟು. ನಾನು ಬಳಸ್ತಾ ಇದ್ದೀನಿ. ಇದು ಅಗ್ರಿ ಅಕ್ವಾಜಲ್. ಇದು ಇಸ್ರೇಲ್ ಪದ್ಧತಿಯಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ಇದು ಏನಾಗಿದೆ, ಇದು ಯಾಕೆ ಬಳಸ್ಬೇಕಪ್ಪ ಅಂತಂದರೆ ಇದು ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಿದೆ. ಇದು ನೀರು ಕಡಿಮೆ ನೀರು ಸಾಕು. ಇದನ್ನು ಬಳಸೋದ್ರಿಂದ ಕಡಿಮೆ ನೀರು ಸಾಕು. ಇದನ್ನು ಕೂಡ ನಾನು ಬಳಸ್ತಾ ಇದ್ದೀನಿ ನಮ್ಮ ಅಡಿಕೆ ತೋಟಕ್ಕೆ. ಪ್ರತಿಯೊಂದು ಬೆಳೆಗೂ ಬಳಸ್ಬೋದು ಇದನ್ನು. ನೀರಿದ್ದ ಜಾಗಕ್ಕೂ ಬಳಸಿದರೆ, ನೀರು ಜಾಸ್ತಿ ಆದ ನಂಜಾಗಂಥ ಭೂಮಿಗೆ ಬಳಸಿದರೂ ಕೂಡ ನೀರನ್ನು ಇದು ಇಟ್ಕೊಂಡು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ, ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಕೊಡ್ತಕ್ಕಂಥ ಕೆಪಾಸಿಟಿ ಇರುವಂಥ ಅಕ್ವಾಜಲ್ ಇದು. ಇದನ್ನು ಭಾಳ ಒಳ್ಳೆಯ ರಿಸಲ್ಟ್ ಇದೆ ಇದು. ನಾನು ಇದನ್ನು ಬಳಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಬಳಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇದನ್ನು ಹೇಳಿಲ್ಲ, ಇದು ಪ್ರೊಟೆಕ್ಟ್. ಇದು ಒಳ್ಳೆಯ ಗುಡ್ ಬ್ಯಾಕ್ಟೀರಿಯಾವನ್ನು ಉತ್ಪತ್ತಿ ಮಾಡಿ ಬೆಳೆಗಳಿಗೆ ಒಳ್ಳೆಯ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು ಇದು ಪ್ರೊಟೆಕ್ಟ್ ಅಂತ. ಇದು ಭಾಳ ಚೆನ್ನಾಗಿದೆ ರಿಸಲ್ಟು. ನಾನು ಇದನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ಇವು 3-4 ಸೇರಿ ಮಿಶ್ರಣ ಮಾಡಿ ಇವತ್ತು ನಾನು ಅಡಿಕೆ ತೋಟಕ್ಕೆ ಬಳಸ್ತಾ ಇದ್ದೀನಿ. ಹೋದ ವರ್ಷವೂ ಇದನ್ನು ಬಳಸಿದ್ದೆ. ಒಳ್ಳೆಯ ರಿಸಲ್ಟ್ ಇದೆ. ಅಡಿಕೆ ಮಿಳ್ಳೆ ಉದುರೋದು ಅಂತ ಹೇಳ್ತಾರಲ್ಲ, ಸಣ್ಣ ಮಣಿ, ಅದು ಉದುರಲ್ಲ ಇದನ್ನು ಬಳಸೋದ್ರಿಂದ. ಆಮೇಲೆ ಹಣ್ಣು ಒಡೆದು ಬೀಳೋದು, ಬಾಯಿ ಒಡೆದು ಬೀಳೋದು, ಬೂದುಗೊಳೆ ರೋಗ ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ. ಹೆಡೆಮುಂಡಿಗೆ ರೋಗ ಅಂತಾರೆ, ಆ ಹೆಡೆಮುಂಡೆ ರೋಗ ಕಡಿಮೆ ಆಗುತ್ತೆ. ತಲೆ ಸುಳಿಕೊಳೆ ರೋಗ ಅಂತಾರೆ, ಅದು ಕಡಿಮೆ ಆಗುತ್ತೆ. ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದನ್ನು ಬಳಸೋದ್ರಿಂದ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆಗಳು ಹೆಚ್ಚಾಗುತ್ತೆ, ತುಂಬ ಹೆಚ್ಚಾಗುತ್ತೆ. ನೀವು ಬೇಕಾದರೆ ನಾನು ಮನೆಯಲ್ಲಿದ್ದೀನಿ, ತೋಟಕ್ಕೆ ಹೋಗಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ನಮ್ಮ ತೋಟದಲ್ಲಿ ಎಷ್ಟು ಎರೆಹುಳುಗಳಿದ್ದಾವೆ ಅನ್ನೋದನ್ನು. ಸಿಕ್ಕಾಪಟ್ಟೆ ಎರೆಹುಳುಗಳಾಗ್ತಾಯಿದ್ದಾವೆ. ಕಳೆನಾಶಕವನ್ನು ದಯವಿಟ್ಟು ಬಳಸಬೇಡಿ. ಪ್ರತಿಯೊಬ್ಬ ರೈತರು ಈಗ ಮನವಿ ನಾನು ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಕಳೆನಾಶಕ ಬಳಸಬೇಡಿ. ಆದಷ್ಟು ಕಳೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಏನಾದ್ರು ಈಗ ಮಿಷನ್ಗಳಿದ್ದಾವೆ, ಮನುಷ್ಯರಿದ್ದಾರೆ, ಕಳೆ ತೆಗೆದು ಇದನ್ನು ಮಾಡಿ.
ಕಳೆನಾಶಕವನ್ನು ದಯವಿಟ್ಟು ಬಳಸಬೇಡಿ. ಅದರಿಂದ ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಹಾಳಾಗ್ತಾ ಇದ್ದಾವೆ. ಅದನ್ನೆಲ್ಲ ಕಾಪಾಡ್ಕೋಬೇಕು ಅಂತಂದರೆ ಇದೆಲ್ಲ ಆರ್ಗ್ಯಾನಿಕ್ಕು ವೆಸ್ಟೀಜ್ ಕಂಪ್ನಿದು ಪ್ರತಿಯೊಂದು ಪ್ರಾಡಕ್ಟನ್ನು ಬಳಸಿ ಉತ್ತಮವಾಗಿದೆ ರಿಸಲ್ಟು. ನಾನು ಕೂಡ ಅದನ್ನೇ ಬಳಸ್ತಾ ಇದ್ದೀನಿ, ಎಲ್ಲರಿಗೂ ಅದನ್ನು ಹೇಳ್ತಾ ಇದ್ದೀನಿ. ನಾನು ತೋಟಕ್ಕೆ ಸಹಿತ ಅದನ್ನೇ ಬಳಸ್ತಾ ಇದ್ದೀನಿ. ಸೂಪರಾಗಿ ಬೆಳೆ ಬಂದಿದೆ. ಹೋದ ಸತಿ ನಾನು ಮೊದಲೆಲ್ಲ ಏನಾಗ್ತಿತ್ತು, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದೆ, ಸರ್ಕಾರಿ ಗೊಬ್ಬರ ಎಲ್ಲ ಒಂದು ಅಲ್ಪ ಸ್ವಲ್ಪ ಬಳಸ್ತಿದ್ದೆ. ನಾನು ಹೆಚ್ಚಾಗಿ ಸರ್ಕಾರಿ ಗೊಬ್ಬರ ಬಳಸ್ತಾ ಇಲ್ಲ, ಆದರೂ ಅಲ್ಪ ಸ್ವಲ್ಪ ಬಳಸ್ತಾ ಇದ್ದೆ. ಅದನ್ನು ಬಿಟ್ಟು ಈಗ ಇದನ್ನೇ ಬಳಸೋಕೆ ಹಿಡಿದ್ಮೇಲೆ ನನ್ನ ತೋಟದಲ್ಲಿ ಒಂದು ಮರದಲ್ಲಿ 25ರಿಂದ 30 kg ಇಳುವರಿ ಬರ್ತಾಯಿದೆ. ಪ್ರತಿಯೊಬ್ಬರು ಬಳಸಿ, ಪ್ರತಿಯೊಬ್ಬ ರೈತರು ಕೂಡ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ತಗೊಳ್ಳೋಂಥ ವ್ಯವಸ್ಥೆ ನಮ್ಮ ವೆಸ್ಟೀಜ್ ಕಂಪ್ನಿಯಲ್ಲಿದೆ. ದಯವಿಟ್ಟು ಪ್ರತಿಯೊಬ್ಬರು ಬಳಸಿ, ಭೂಮಿನ ಉಳಿಸಿ. ವಿಶ್ ಯು ವೆಲ್.